ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವಾಂಗಿಬಾತ್ ಪೌಡ್ರ್ ಮಾಡೋದು ನೋಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ 150 ಗ್ರಾಮು, 100 ಗ್ರಾಮು ಉದ್ದಿನಕಾಳು, 100 ಗ್ರಾಮು ಧನಿಯಾ, 100 ಗ್ರಾಮು ಕಡಲೆಕಾಳು, ಹಾಗೆ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಒಂದು ಬಾಣಲಿ ಕಾಯಿಗೆ ಇಟ್ಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ. ಇದು ಚೆನ್ನಾಗಿ ಹುರ್ಕೊಂಡಾದ ಮೇಲೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಮತ್ತು ಅದು ಹುರಿದಾದ್ಮೇಲೆ ಇನ್ನೊಂದು ಬಾಣಲಿ, ಅದೇ ಬಾಣಲಿಗೆ ಉದ್ದಿನಕಾಳು, ಕಡಲೆಕಾಳು ಇದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕು. ಸೀದೋಗಬಾರ್ದು, ಆ ಥರ ಸ್ವಲ್ಪ ಚೆನ್ನಾಗಿ. ಹಾಗೆ ಸ್ವಲ್ಪ ಧನಿಯಾ, ಅದೊಂದು ಸ್ವಲ್ಪ ಅದು ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಗಸಗಸೆ, ಅದು ಸ್ವಲ್ಪ ಅದು ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಗಮ್ಮಂತ. ಅಲ್ಲಿ ತನಕ ಹುರ್ಕೋಬೇಕು. ಒಂದು ಬಾಣಲಿಗೆ, ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋದು. ಅದು ಸ್ವಲ್ಪ ಒಂದು 2-3 ನಿಮಿಷ ಸ್ವಲ್ಪ ತಣ್ಣಗಾಗಬೇಕು. ಆವಾಗ ಒಂದು ಜಾರಿಗೆ ಎಲ್ಲನೂ ಹುರಿದಿರೋದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಬರೋದು. ದೊಡ್ಡ ಜಾರ್ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ. ಈ ಥರ ತುಂಬ ನೈಸ್ ಇದ್ದು ಹೋದರೆ ಸ್ವಲ್ಪ ಸಾಕು, ಚೆನ್ನಾಗಿರುತ್ತೆ. ಇದು ವಾಂಗಿಬಾತ್ ಪೌಡ್ರ್ ರೆಡಿ. ಇದು ವಾಂಗಿಬಾತ್ ಪೌಡ್ರ್ ಅಂದರೆ ಈ ಪುಡಿನ ಬಿಸಿಬೇಳೆ ಬಾತ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ ವಾಂಗಿಬಾತ್ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋದು ಒಗ್ಗರಣೆಗೆ. ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಹೆಚ್ಚಿಟ್ಟಿರೋಂತಹ ಬದನೆಕಾಯಿ,
ಆ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಹೆಚ್ಚಿಟ್ಟಿರುವಂತಹ ಟೊಮೊಟೊನೂ ಅದನ್ನು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ರುಚಿ. ವಾಂಗಿಬಾತ್ ಪೌಡ್ರು ಅಂದರೆ ಅದು ಮನೇಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ತರೋದಕ್ಕೂ ಮನೇಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಟೇಸ್ಟು ಫ್ಲೇವರು ಎರಡೂ ಚೆನ್ನಾಗಿರುತ್ತೆ. ಹಾಗೆ ಹುಣಸೆಹಣ್ಣು ಚುಂಕಿ ಕಲಸಿಟ್ಕೊಂಡಿತ್ತಲ್ಲ ಅದು ಅದ್ರ ಜೊತೆ ಸ್ವಲ್ಪ ಹಾಕ್ಕೋಬೇಕು. ಹಾಗೆ ಅದು ಸ್ವಲ್ಪ ಕುದೀತಾ ಇದ್ದಾಗ ಹಾಗೆ ಪೌಡ್ರ್ ಮಾಡ್ಕೊಂಡಿತ್ತಲ್ಲ ವಾಂಗಿಬಾತ್ ಪೌಡ್ರು ಒಂದು 5 ನಿಮಿಷ ಇದಾದಮೇಲೆ ಚೆನ್ನಾಗಿ ವಾಂಗಿಬಾತ್ ಪೌಡರ್ನ 1-2-3 ಸ್ಪೂನ್ ಹಾಕ್ಕೋಬೇಕು. ಖಾರ ಎಷ್ಟು ಬೇಕು, ಮೆಣಸಿನ್ಕಾಯಿ ಒಂದು ಮಧ್ಯದಲ್ಲಿ 1-2-3-4 ಮೆಣಸಿನ್ಕಾಯಿ ಹಾಕಿತ್ತು, ಅದು ತಕ್ಕಂತೆ ಸ್ವಲ್ಪ ಹಾಕ್ಕೋಬೇಕು. ಖಾರ ಜಾಸ್ತಿ ಆಗೋಗುತ್ತೆ ಅಂತ ನೋಡಿ ಮಾಡ್ಕೋಬೇಕು. ಹುಳಿಗೆ ಖಾರಕ್ಕೆ ಹೊಂದ್ಕೋಬೇಕು. ಆ ಥರ ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರುಚಿಕರವಾದ ಬದನೆಕಾಯಿ ಗೊಜ್ಜು ರೆಡಿ. ಅನ್ನು ಇದು ಮಿಕ್ಸ್ ಮಾಡಿ ಕಲಸಿತ್ತಲ್ಲ, ಅದು ಸ್ವಲ್ಪ ಲೈಟ್ ಆಗಬೇಕು ಅಂದರೆ ಕಲಿಸ್ಕೊಂಡಿದ್ದೆ ಮಕ್ಕಳಿಗೆ ಅಂತ. ಬೇಕು ಅಂದರೆ ಸ್ವಲ್ಪ ಗೊಜ್ಜು ಎಷ್ಟು ಬೇಕು ಅಂತ ನೋಡ್ಕೊಂಡು ಕಲಿಸ್ಕೋಬೋದು.